ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ಸರಗೂರು ತಾಲೂಕಿನ ಬಿ-ಮಟಕೆರೆ ಗ್ರಾಮ ಪಂಚಾಯಿತಿಯ ಕೆಬ್ಬೇಪುರ ಬಿ ಹಾಡಿಯ ಮಾಜಿ ಚುನಾಯಿತ ಸದಸ್ಯರಾಗಿರುವ ಶ್ರೀಯುತ ಮಾರ ಕೆ ರವರು ಮತ್ತು ಹಾಡಿಯ ನಿವಾಸಿಗರಾಗಿರುವ ಶ್ರೀಮತಿ ಮಾರಮ್ಮರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ತಮ್ಮಿಬ್ಬರಿಗೂ ಸಹ ನಮ್ಮೂರು ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನನ್ನ ಹೆಸರು ಮಾರಕ್ಕೆ ಅಂತ ಹೇಳಿ ಕೆಬ್ಬೇಪುರ ಹಾಡಿ, ಮಾಜಿ ಗ್ರಾಮ ಪಂಚಾಯತಿ ಮೆಂಬರ್. ನನ್ನ ಹೆಸರು ಮಾರಮ್ಮ, ಕೆಬ್ಬೇಪುರ ಬಿ ಹಾಡಿ. ಅಮ್ಮ, ತಾವು ಈ ಒಂದು ಹಾಡಿಯಲ್ಲಿ ಎಷ್ಟು ವರ್ಷಗಳಿಂದ ವಾಸ ಇದ್ದೀರಾ? ಜೊತೆಗೆ ತಮ್ಮ ಹಾಡಿಗೆ ಕೆಬ್ಬೇಪುರ ಹಾಡಿ ಅಂತ ಹೆಸರು ಬಂದಿದ್ದಕ್ಕೆ ಏನಾದರೂ ಇತಿಹಾಸ ಇದ್ರೆ ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋದಾದ್ರೆ. ಅಂದ್ರೆ ನಾವು ಕಾಡಿಂದ ಹೊರಗಡೆ ಬಂದ ನಮ್ಮ ತಂದೆ ತಾಯಿ ಇದ್ದಾಗ, ಆವಾಗ ನಾವು ಚಿಕ್ಕ ಮಕ್ಕಳ, ನಾವು ಕಾಡಲ್ಲಿದ್ದು ಅಲ್ಲಿ ನಮ್ಮ ದೇವಸ್ಥಾನ, ಗುಡಿ ಏನೇನೋ ಇತ್ತು, ಅಲ್ಲಿ ಇದು ಸಮುದಾಯ ಇತ್ತು. ಅವು ನಾವು ಅಲ್ಲಿ ಗೆಣಸು, ತುಪ್ಪ, ನಾವು ಬಾಣ್ತಿ ಬಸರಿಲೆಲ್ಲ ಹೊರಗಡೆ ಇದ್ದು, ಯಾವಾಗ ಫಾರೆಸ್ಟ್ನವ್ರು ಬಂದು ನಮ್ಮನ್ನ ಹೊರಗಡೆ ಹಾಕಿದ್ರು, ಆವಾಗಿಂದ ನಾವು ಇಲ್ಲಿ ಬೆಳೆದವು. ಇಲ್ಲಿ ಬೆಳೆದ್ರು ನಮ್ಗೇನು ಮೂಲಭೂತ ಸೌಕರ್ಯ ಏನು ಕೊಟ್ಟಿಲ್ಲ. ಅಲ್ಲಿ ಅಂದ್ರೆ ಇರಾಕ ಮನೇನಿಲ್ಲ, ಒಂದಿಷ್ಟು ಜಾಗ ಇದ್ರ ಅದಕ್ಕೆ ರೋಡು ಇಲ್ಲ, ಒಂದು ಮನೆ ಕಟ್ಟಕ ಒಂದು ಸೈಟ್ ಇಲ್ಲ. ಹಂಗಾಗಿ ಸರ್ಕಾರ ಸುದ ಇದಕ್ಕ ಯಾರು ಗಮನ ತಗೊಂಡಿಲ್ಲ. ಈ ಒಂದು ಹಾಡಿಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದೀರಮ್ಮ? ನಾವು ನಮ್ಮ ಹುಟ್ಟಿ ಒಂದು 60 ವಯಸ್ಸು ಆಯ್ತಿದ್ವಿ ಇಲ್ಲಿ ಬೆಳೆದಿರೋದು. ನಾವು 60 ವರ್ಷದಿಂದ ನಾವು ವಾಸ ಮಾಡ್ತಿರ. ಅಂದ್ರೆ ಒಂದೇ ಊರಲ್ಲಿ ನಾವು ಮದುವೆ ಆದ್ದು, ಬೇರೆ ಹೊರಗಡೆ ಏನಿಲ್ಲ. ಒಂದೇ ಊರಲ್ಲಿ ಹೊರಗಡೆ ಬಂದು ಇಲ್ಲಿ ಮದುವೆ ಆಗಿ ಇಲ್ಲಿ ನಾವು ವಾಸ ಆಯ್ತು. ಕೆಬ್ಬೇಪುರ ಹಾಡಿ ಅಂದ್ರೆ ಕಿವಿಪುರ ಹಾಡಿ ಅಂದ್ರೆ ಇಲ್ಲಿ ಕೆಬ್ಬೇಪುರ ಅಂತ ಆಚಕರೆ ಒಂದು ಮಧ್ಯ ಹಳ್ಳ ಬಂತು. ಆದ್ರೆ ನಮ್ ಜನಕ್ಕೆ ಏನ್ ಗೊತ್ತಿತ್ತಿಲ್ಲ. ಹಿಂದೆ ನಾವು ಹೊರಗಡೆಯಿಂದ ಬಂದಾಗ ನಮ್ಮ ಎತ್ತಪ್ಪ ಮುತ್ತಪ್ಪ ಕಾಲದಿಂದ ಇಲ್ಲಿ ಬಂದು ಒಂದ್ ಸ್ವಲ್ಪ ಕಾಡಿತ್ತು, ಅಡವಿತ್ತು ಅಂತ ಇದ್ದಾಗ ಅವ್ರವ್ರ ಹೊರಗಡೆಯಿಂದ ಹಾಕಿದಾರಲ್ಲ, ಅವಾಗ ಸಡ್ಡು ಕಟ್ಟುಗಳಾಕ ಒಂದಷ್ಟು ಇಷ್ಟುಗಳ ಹಿಂದೆ ನಮ್ಮ ತಾತ ಮುತ್ತಪ್ಪಲು ಗುಡಿಸಲು ಮಾಡಿ ಮುಳೂರಲ್ಲಿ ಒಬ್ರು ಮೆಂಬರ್ ಅಂತಿದ್ರು, ಜವನಪ್ಪ ಅಂತ. ಆಗ ಅವ್ರ ಕೆಲ್ಸಕ್ಕೆ ನಮ್ ಜನ ಹೋಯ್ತಿದ್ರು. ನಾವು ಆಗ ಚಿಕ್ಕ ಮಕ್ಕಳು ಹೋಯ್ತಾ ಇದ್ದಾಗ ಇವ್ರು ಅಲ್ಲಿಗೆಲ್ಲ ಕೊಯ್ಲಿಗೆ ಹೋಯ್ತಿದ್ರು. ಅವ್ರ ವಿದ್ಯೆ ಇತ್ತು, ಬುದ್ಧಿ ಇತ್ತು. ಕೆಬ್ಬೇಪುರ ಅಂದ್ಬಿಟ್ಟು ತಾವಾಸಿ ಕಾರ್ಯ ಎಲ್ಲ ಕಾತ, ಜಮೀನು ಅಳತೆ ಪಳತೆ ಮಾಡ್ಸ್ಕೊಂಡು ಅದಕ್ಕೆ ಕಾತ ಗೀತ ಎಲ್ಲ ತಕೊಂಡು, ಅಮ್ಮ ನೀವು ವಿಷಕಾರ್ಯ ತಕೊಳ್ಳಿ, ನಾವು ಆಶಕಾರ್ಯ ತಕ್ಕಂತ ಬಾಯಿ ಮಾತಕ ಇವ್ರು ನಂಬ್ಕೊಂಡ್ಬಿಟ್ರು. ಆಶಕಾರ್ಯ ಇರೋದೆಲ್ಲ ನಮ್ ಮಾಡಿ, ಜಮೀನು ಖಾತೆ ಇರೋದೆಲ್ಲ ನಮ್ ಜಮೀನೆ. ಇಲ್ಲಿ 30 ಕುಂಟೆ 10 ಕುಂಟೆ ಎಲ್ಲ ಬಳಸಿ ಒತ್ತುವರಿ ಮಾಡಿ ನಮ್ಗೆ ಏನು ಇಲ್ಲ, ಅದ್ರಲ್ಲಿ ನಾವು ಜೀವನ ಮಾಡ್ತೀವಿ. ಕೆಬ್ಬೇಪುರ ಅಂತ ಒಂದು ಊರು ಲೀಸ್ಟ್ ಕೊಟ್ಟದ್ ನಮ್ಮ ಚಿಕ್ಕಯ್ಯ. ಅವ್ರ ಅಧ್ಯಕ್ಷರಾಗಿದ್ರಲ್ಲ,
ಒಂದು ಊರ್ಗ ಒಂದು ಹೆಸರಿದ್ರೆ ಮಾತ್ರ ಅದಕ್ಕೆ ಯಾವ್ದಾದ್ರು ಒಂದು ಸೌಲಭ್ಯ ಹೌದು. ಬರ್ತಿತ್ತು. ಇದ್ದಿದ್ದದು ಕರಳಕಟ್ಟೆ ಕೆರೆ ಗಿರೆ ಎಲ್ಲ ಇತ್ತಲ್ಲ, ಕರಳಕಟ್ಟೆ ನಾವು ನೀರು ಕುಡಿತಿದ್ದು. ಬಾಂತಿ ಬಸದಿ ಎಲ್ಲ ಇದೆ ಕರಳಕಟ್ಟೆ ಕೆರೆ. ಹಣ ಇರೋರು ಹೋಗಿ ಅದನ್ನ ಬಳಸ್ಕೊಂಡ್ರು. ನಮ್ಗೀಗ ಬಿಡ್ತಾ ಇಲ್ಲ. ಹಣ ಇತ್ತು, ಸರ್ಕಾರ ದುಡ್ಡಿತ್ತು, ಆಗ ಅಳತೆ ಪಳತೆ ಮಾಡ್ಸ್ಕೊಂಡು ಅವ್ರ ಹೆಸರು ಎಲ್ಲ ಮಾಡ್ಕೊಂಡ್ರು. ನಮ್ಗೀಗ ತಿರುಗಾಡಕ್ಕೆ ದಾರಿ ಬಿಡ್ತಾ ಇಲ್ಲ. ಒಂದಿಷ್ಟು ಅಲ್ಲ ಮಾತ್ರ ಹೊತ್ತು. ಆಗ ನಮ್ ಕಡೆ ಎಲ್ಲ ಬರೋದು ಹುಡುಗ, ಅವ್ರ ಕಡೆ ಯಾರು ಬಿಡಲ್ಲ. ಹಾಗೆ ನಿಮ್ಮ ಹಾಡಿಯಲ್ಲಿ ಅಮ್ಮ ಪ್ರಸ್ತುತ ವಾಸ ಮಾಡ್ತಿರೋಂಥ ಜನಸಂಖ್ಯೆ ಎಷ್ಟು, ಜೊತೆಗೆ ಯಾವೆಲ್ಲ ಬುಡಕಟ್ಟು ಜನಾಂಗದವರು ಈ ಒಂದು ಹಾಡಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ? ನಮ್ಮ ಜನ ಮಾತ್ರ ಬುಡಕಟ್ಟು ಜನ ಮಾತ್ರ, ಬೇರೆ ಜನ ಜೇಕೆ ಮಾತ್ರ ಒಂದು 30 ಮನೆ ಇದೆ. 30 ಮನೆ ಇದೆ. ಜನಸಂಖ್ಯೆ ಬಂದು 60ರಿಂದ 70 ಜನಸಂಖ್ಯೆ ಇದ್ದಾರೆ. 60ರಿಂದ 70 ಜನಸಂಖ್ಯೆ ವಾಸಿಸ್ತಾ ಇದೆ. ಸುಮಾರು 30 ಮನೆಗಳು ಇಲ್ಲಿ ಪ್ರಸ್ತುತ ಇದೆ. ನಿಮ್ಮ ಒಂದು ಸಮುದಾಯದ ಬಗ್ಗೆ ನಮಗೆಲ್ಲ ತಿಳಿಸೋದಾದ್ರೆ, ನಿಮ್ಮ ಜನರು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅಲ್ಲ ಅವರ ಪ್ರಮುಖ ಕಸುಬುಗಳು ಏನೇನಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಈಗ ಕೂಲಿಗೆ ಹೋಯ್ತಾರ, ಕುಡಿಗೆ ಹೋಯ್ತಾರ. ಜಮೀನಿರ ಅವರು ಏನ ಒಂದಷ್ಟು ರಾಗಿ ಬೆಳ್ಕತಾರ. ಸ್ವಲ್ಪ ಸ್ವಲ್ಪ, ಜಾಸ್ತಿ ಇಲ್ಲ. ಜಾಸ್ತಿ ಇದ್ರೆ ಜಾಸ್ತಿ ಮಾಡ್ಬೋದು. ಈಗ ಸ್ವಲ್ಪ ಜಮೀನಿರ ಗಂಟ ಅದ್ರಲ್ಲಿ ಕಡಿಮೆ ಮಾಡ್ತಾರೆ. ಅದಾದ್ಮೇಲೆ ಕುಡುಗು ಹೋಯ್ತಾರೆ. ಕೂಲಿಗೆ ಅಂತ ಕೆಲಸಕ್ಕೆ ಅಂತ ಹೇಳಿ ಕೊಡಗು ಹೋಗ್ತಾರೆ. ಇಲ್ಲಿರುವಂತ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಕೆಲವೊಂದು ಬೆಳೆಗಳನ್ನ ಬೆಳೆಕೊಂಡು ಅದರಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ವಾಸ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಕಿಬ್ಬೆಪುರ ಬಿಯಾಡಿ, ಆಮೇಲೆ ನಡಾಡಿ, ಕಾಂತನಾಡಿ, ಶೀಗೋಡಿ, ಬಾವಿಕೆರೆ, ಕಲ್ಲಾಳ, ದಳದಳ್ಳಿ. ಇಷ್ಟು ಹಾಡಿಗಳು ತಮ್ಮ ಒಂದು ಸುತ್ತಮುತ್ತಲಿನ ಒಂದು ಇದರಲ್ಲಿ ಇರೋಂಥದ್ದು. ನಿಮ್ಮ ಒಂದು ಹಾಡಿಯ ಅಕ್ಕಪಕ್ಕದಲ್ಲಿ ಇರುವಂತಹ ಕಾಡಾಗಿರ್ಬೋದು, ಜೊತೆಗೆ ನದಿಗಳ ಬಗ್ಗೆ ತಿಳಿಸೋದಾದ್ರೆ, ಅವು ನಿಮ್ಮ ಬದುಕಿನ ಭಾಗವಾಗಿ ಹೇಗೆ ಬೆಸ್ತ್ಕೊಂಡಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಕೆರೆ ಸರ್, ಅದು ಕೆರೆ ನಮ್ದು ಇದು, ಆದ್ರೆ ಅದು ನಮ್ಗೆ ಅವರು ಬಿಡ್ತಾ ಇಲ್ಲ. ಒಬ್ರು ಸಾಹುಕಾರಿ ಅದು ಬಳಸ್ಕೊಂಡ್ಬಿಟ್ಟವ್ರ ಅದನ್ನ, ಅಲ್ಲಿ ಯಾರು ಹೋಗಕ್ಕೆ ಇದ್ ಮಾಡ್ತಾ ಇಲ್ಲ. ಜೊತೆಗೆ ನಿಮ್ಗೆ ಈಗ ಕಾಡು, ನೀವು ಚಿಕ್ಕವರಿದ್ದಾಗ ಅಥವಾ ನಿಮ್ಮ ತಂದೆಯವರಿದ್ದಾಗ ಕಾಡಿನಲ್ಲಿ ಯಾವ ರೀತಿ ವಾಸ ಮಾಡ್ತಿದ್ರು? ಆಗ ಮನೆ ಇಲ್ಲ, ಏನಿಲ್ಲ, ಒಂದು ಹಾಕೋದಾಗಿರ್ಬೋದು, ಆಗ ಜೀವನ ಹೇಗಿರ್ತಿತ್ತು? ಈಗ ಚೆನ್ನಾಗಿತ್ತು. ಔಷಧಿ ಇಲ್ಲ, ಇಂಜೆಕ್ಷನ್ ಇಲ್ಲ, ಮಾತ್ರ ಇಲ್ಲ. ಬಾಣ್ತಿ ಬಸ್ರಿ ಅಲ್ಲೇ ಮಾಡ್ತಿದ್ವು. ಒಳ್ಳೆ ನೀರಿತ್ತು, ಅಲ್ಲೇ ಬಟ್ಟೆ ಒಗೆದು ನೀರ್ ಕಾಯಿಸೋದು, ಬೆಂಕಿ ಹಾಕೊಳ್ಳೋದು, ಮರದ ಗಿಡದ ಮನಿ ಕಾಳೋದು. ಗಾಳಿನಿಲ್ಲ, ಶೀತನಿಲ್ಲ, ಚೆನ್ನಾಗಿ ಬೆಳೆಸ್ತು. ಒಂದು ಇಂಜೆಕ್ಷನ್ ಕೊಟ್ಟಿಲ್ಲ. ಆಗ ತುಪ್ಪ ತರ್ತಾರ, ಗೆಣಸು ತಾಕ್ತ ಬರ್ತಾರ. ಆಗ ನೆಲ್ಲಿಕಾಯಿ ತಿಂತಿದ್ವಿ. ಮತ್ತೆ ಇದು ಅಂತ ಸೋರಳ್ಳಿ ಹಣ್ಣು, ಪ್ರತಿ ಒಂದು ಹಣ್ಣು ಆಗ ನಾವು ಉಪಯೋಗಿಸ್ತಿದ್ದ. ತಾವು ಅರಣ್ಯದ ಒಳಗೆ ವಾಸ ಮಾಡಬೇಕಾದ್ರೆ ಪ್ರತಿಯೊಂದು ರೀತಿಯ ಹಣ್ಣುಗಳನ್ನ ತಿಂತಾ ಇದ್ರಿ. ತಿಂತಿದ್ದು. ಮುದ್ಕೊಳಕ ರಗ್ಗಿತ್ತಿಲ್ಲ, ಬೆಂಕಿ ಹಾಕತ್ತಿದ್ರು. ಆಗ ಗೆಣಸು ತತ್ತಿದ್ರು, ಅದನ್ನ ಕುದಿಸೋದು, ಇಲ್ಲರ ಬೆಂಕಿಗೆ ಹಾಕ್ಬಿಡೋದು. ಆಗ ಎಲ್ಲ ಕೂತ್ಕೊಂಡು ಅಲ್ಲಿ ತಿಂದು ಒಳ್ಳೆ ನೀರು ಕುಡ್ರು. ಆಳ್ತಾ ಪಾತ್ರ ಇಲ್ಲ. ಆಗ ಏನಾರು ಮುದ್ದೆ ಅನ್ನ ನಮ್ಗೆ ಗೊತ್ತಿಲ್ಲ. ಅದು ಈಗ ನಾವು ತಿನ್ನೋದು. ಈಗ ಆಗೇನು ಗೊತ್ತಿಲ್ಲ. ಆಗ ಮದುವೆ 12 ವಯಸ್ಸು ಬಂದಾಗ ಮದುವೆ ಮಾಡ್ಬೇಕಾದ್ರ ಅಲ್ಲೇ ಒಂದು ಸೊಪ್ಪಿನ ಗುಳ್ಳ ಹಾಕಿ, ಆಗ ಸುತ್ತ ಸೊಪ್ಪು ಹಾಕಿ ಗುಳ್ಳ ಹಾಕಿ ಒಳಗಡೆ ಬಿಟ್ಬಿಟ್ಟು ಒಂದು ಪೌಡ್ರು ಸೋನವ್ ಏನಿಲ್ಲ, ಅರಿಶಿನ ಆಗ ಊದು 1 ತಿಂಗಳು 2 ತಿಂಗಳು ನೀರು ಊದು ಕಾಡು ತಂದು. ಆಗ ಧೂಪ ಗಂಧ ಕಡ್ಡಿಲ್ಲ, ಗಂಧ ಚೆಕ್ಕೆನೆ ಧೂಪ ಹಾಕಿ. ಹಿಂದಿನ ಕಾಲದಲ್ಲಿ ನಿಮ್ಮ ಊರಿನಲ್ಲಿ ಜನರು ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ರು, ಈಗ ಪ್ರಸ್ತುತ ಜೀವನವನ್ನ ನಡೆಸೋದಿಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಜೀವನ ಸಾಧಿಸ್ತಾ ಇದ್ದಾರೆ? ಈಗ ಕೂಲಿಗೆ ಹೋಯ್ತಾರ. ಜಮೀನು ಯಾರ ಕರೆದ್ರ ಕೂಲಿಗೆ ಹೋಯ್ತಾರ. ಇರಾಗ ಸುಗ್ಗಿ ಕಾಲದಲ್ಲಿ, ಇಲ್ಲಂದ್ರ ಹೊರಗಡೆ. ಕಾಡಲ್ಲಿ ಇರ್ಬೇಕಾದ್ರೆ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರಿ? ಕಾಡಲ್ಲಿದ್ದಾಗ ಗೆಣಸು, ಆಗ ಹಿಂದೆ ಸೌತೆಕಾಯಿ, ಕುಂಬಳಕಾಯಿ. ಆಗ ಆನೆ ಇತ್ತಿಲ್ಲ, ಮನೆ ಸುತ್ತಲ್ಲ ಸೌತೆಕಾಯಿ, ಆನೆ, ಇದು ಸೌತೆಕಾಯಿ, ಕುಂಬಳಕಾಯಿ. ನಮ್ಗೆ ಏನೇನು ಈಗ ಬೆಳಿತಾರ ಅದೆಲ್ಲ ಅಲ್ಲಿ ಬೆಳೆದು ಸುಡ್ಡು ಹಾಕೊಂಡು ಅಲ್ಲೇ ತಿಂತಿದ್ವಿ. ಬೆಳೆದಿದ್ವಿ, ಬೆಳೆದ ಗೆಣಸು ಎಲ್ಲ ತಿಂತಿದ್ವು. ಆಗ ಯಾವಾಗ ಫಾರೆಸ್ಟ್ನವ್ರು ಬಂದು ನಮ್ಮನೆ ಕಲ್ಕರಿದ್ದಾಗ ಹೊರಗಡೆ ಹಾಕಿದ್ರು. ಈಗ ಜಮೀನು ಇದ್ದವ್ರಿಗಿತ್ತು, ಇಲ್ಲದವ್ರಿಗಿಲ್ಲ. ಹಣ ಕೊಟ್ಟವ್ರು ಮಾತ್ರ ಜಮೀನು, ನಮ್ಮಂತವ್ರಿಗಿಲ್ಲ. ಸರ್ಕಾರದಿಂದ ಒಂದು ಮನೆ ಕೊಡ್ತಾರ, ಇಷ್ಟು ರೇಸದ ಕೊಡ್ತಾರ, ಅದು ಬುಕ್ ಮೇಲಿಂದ ಏನಿಲ್ಲ. ನಿಮ್ಮ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ನಮ್ಗೆ ತಿಳಿಸೋದಾದ್ರೆ, ಪ್ರಮುಖವಾಗಿ ಆಗಿನ ಸಂದರ್ಭದಲ್ಲಿ ಯಾವೆಲ್ಲ ಹಬ್ಬಗಳನ್ನ ಆಚರಣೆ ಮಾಡ್ತಿದ್ರಿ, ಈ ಪ್ರಸ್ತುತ ಹಬ್ಬಗಳು ಎಷ್ಟು ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಹೇಳೋದು. ಮಾಡ್ತಿದ್ದ ಅವಾಗ ಹಬ್ಬ ಅಂದ್ರ ಒಂದು ಕಾಡಲ್ಲಿದ್ದಾಗ ಅಲ್ಲಿ ಒಂದು ಮರದ ಗೆಡ್ಡೆಲಿ ಕಾಡು ತಂದು
ಗಂಧಕ್ಕೆತ್ತಿ ಧೂಪ ಹಾಕೊಂಡು ಅಲ್ಲಿ ಬೆಳಗಾನೆ ಧೂಳು ಬಡ್ಕೊಂಡು ಕೊಳ್ಳು ಊದ್ಕೊಂಡು ಹಿಂದಿನ ಕಾಲದಲ್ಲಿ ಅಲ್ಲೇ ಬೆಳಗಾನೆ ಕುಣಿದು ಮಾಡಿ ಅಲ್ಲೇ ಮನಿಕೊಂಡು ಆಗ ಮಾರನೆಗೆಲ್ಲ ಮನೆ ಬರ್ತಿರು. ಆಗ ಈ ರಾಗಿ ಉಯ್ತೀವಲ್ಲ, ಈ ಆಗ ಎಷ್ಟು ಏರು ಏನಿಲ್ಲ, ಎಲ್ಲ ಕೊಟ್ಟಿರ್ತಾರ ಅದನ್ನೀಗ ಮುದ್ಲಿ. ಅದನ್ನ ಎಲ್ಲ ಸೇರಿ ಆಗ್ಯದು, ಹೆಂಗಸರು ಗಂಡಸರು ಮಕ್ಕ ಎಲ್ಲ ಆಗ್ದು. ಆಗ ಯಾರ ರಾಗಿ ಕೊಟ್ರ ಅದು ಬಿತ್ತದು, ಬಿತ್ತು ಅದನ್ನೇ ಕುಯ್ದು ಬೆಳಗಾನೆ ತುಳ್ದು ಹಾಡು ಹೇಳ್ಕೊಂಡು ಬೆಳಗಾನೆ ಉದುರ್ಸೋದು. ಆಗ ಒಂದು ಅಷ್ಟು ರಾಗಿ ಬಿದ್ರ ಅವ್ರ ಮನೆಗೆ ಇಸ್ಕೊಡೋದು, ಇವ್ರ ಮನೆಗೆ ಇಸ್ಕೊಡೋದು, ನಾವು ಇಷ್ಟು ತಿನ್ಕೋದು ತಿಂತೇವೆ. ಈಗಿನ ಭವಿಷ್ಯ ಇಲ್ಲ, ಅದೇ ಚೆನ್ನಾಗಿತ್ತು. ಆಗ ರಾಗಿ ಕಲ್ಲು ಇಲ್ಲ ಅಂದ್ರ ರಾಗಿ ಕುತ್ಕೊಂಡು ಅರಿಯೋದು ಕಲ್ಲಲ್ಲಿ ಅರ್ದು ಆಗ ಅಂಬಲಿ ಕಾಸೋದು ಯಾನ ಮಾಡ್ತೇವೆ. ಆಗ ಪಾತ್ರೆ ಇಲ್ವಲ್ಲ, ಮುತ್ತುಗದಲ್ಲಿ ಇರ್ತ ಕಾಡಲ್ಲಿ, ಅದು ಅಲ್ಲಿ ನೀರು ತಂದು ಕಲಸಿ ಮುತ್ತುಗದಲ್ಲಿ ರೊಟ್ಟಿ ತಟ್ಟದು. ಆಗ ಬೆಂಕಿ ದೊಡ್ಡ ಬೆಂಕಿ ಹಾಕಿಬಿಡೋದು, ಆ ರೊಟ್ಟಿ ತಟ್ಟಿ ಒಂದು ಒಲೆ ಮಡಗೋದು. ಆಗ ಎಲ್ಲ ರೈತರಿಗೂ ಮುಂದ್ ಕೊಡೋದು, ನಾವು ತಿನ್ನೋದು. ಆಗ ಇದು ನೀರ್ ಕಾಯಿಸ್ಬೇಕಾದ್ರೆ ಆ ಬೊಂಬು ಇರ್ತಲ್ಲ, ಬಿಟ್ಟುಗಣೆ ಬೊಂಬು, ಆ ಕಟ್ಟೆ ಭತ್ತ ಹೊತ್ತಿಗೆ ಹೋಗಿ ಅಲ್ಲಿ ಸೇರ್ಕೊಳ್ಳೋದು ಬೆಟ್ಟದಲ್ಲಿ. ಬೆಟ್ಟ ಎತ್ಕೊಂಡು ಅಲ್ಲಿ ಮನೆ ಮಾಡ್ಕೊಳ್ಳೋದು. ಮನೆ ಮಾಡ್ಕೊಂಡು ಸುತ್ತದು ಐಕ ಮಕ್ಕ ಭತ್ತ ಗುಡಿಸೋದು, ಗುಡಿಸಿ ಅಲ್ಲೇ ಉಳ್ತೋಡೋದು. ಆಗ ಒಂದು ಮನ್ಕೆ ಮಾಡ್ತಾರೆ, ದುಡ್ಡು ಕೊಟ್ಟು ಮಾಡ್ತಾರ. ಆಗ ಒಂದು ಮರ ತರದು ಮನ್ಕೆ ತರದು ಕೊಟ್ಟದು. ಆಗ ಅಕ್ಕಿ ಮಾಡಿ ಕೇರಿ ಬಿದಿರು ಮುಂಡದಲ್ಲ, ಅದಕ್ಕೆ ನೀರ್ ಹಾಕ್ಬಿಟ್ಟು ಅಕ್ಕಿ ತುಂಬಿ ಬೆಂಕಿಲ್ ಹಾಕಿ ಮಾಡೋದು. ಅದ್ ಬೆಂದ ಮೇಲೆ ಕಡ್ಕ ಚೆಲ್ಬಿಟ್ಟು ಅದನ್ನ ಆಗ ಸಾಗೋ ನೀಲಿ ಇರ್ತಾರ, ತಟ್ಟೆ ಇಲ್ಲ ಅದ ಅದ್ರದ್ದು ತಟ್ಟೆ. ಐಕ ನನಗ ಊಟ ಮಾಡಕ ಹಾಳೆ ಅಂತ ನಮ್ಮ ಭಾಷೆದ ಹಾಳೆ, ಕನ್ನಡದಲ್ಲಿ ಎಲೆ. ನನಗ ಎಲೆ ಬೇಡಂದ್ರ ಅದೇ ಬೊಂಬು ತೆರೆಯೋದು. ಆಗ ಒಳ್ಳೆ ಸುಖದ ಜೀವನ. ಆ ಬೊಂಬು ತೆರೆದ್ಬಿಟ್ಟು ಬಟರ್ಸೋದು, ಎಲ್ಲ ಇಷ್ಟಿಷ್ಟು ಉದ್ದ ತಟ್ಟೆ ಮಾಡೋದು. ಆಗ 10 ಮಕ್ಕಳು, ಮುಂದೆ 2 ಅಲ್ಲ 10 ಮಕ್ಕಳಿಗೆ ಅವ್ರಪ್ಪ ಮಾಡಿ ಎಲ್ಲಿಗೆ ಹಾಕೋದು. ಆಗ ತಿಂದ್ಬಿಟ್ಟು ಆಗ ಎಲ್ಲ ನೀರು ಕೈ ತೊಳ್ಕೊಂಡು ತೊಳ್ದಲ್ಲಿ ಮಡಗ್ಬಿಟ್ಟು ಆ ಹುಲ್ಲು ಇದರ ಸೊಪ್ಪು ಮನಿ ಕಳದು. ಆನೆನಿಲ್ಲ, ಹುಲಿನಿಲ್ಲ, ಏನು ಇಲ್ಲ. ಈಗ ಆನೆ ಮನೆಗೆ ಬರೋದು, ಉಪ್ಪು ತಿಂದು ಈ ಫಾರೆಸ್ಟ್ನವ್ರು ಎತ್ಕೊಂಡ್ರು. ಅವ್ರಿಂದ ಆನೆ ಬರೋದು. ನಾವು ಇದ್ದಾಗ ಆನೆ ಇತ್ತಲ್ಲ, ಹುಲಿನ ಇತ್ತಲ್ಲ. ಆಗ ಈ ಹುಲಿ ಈಗ ನೀರ್ ಇರ್ತ ಅಲ್ಲಿ ಒಂದು ಸಾರು, ಒಂದ್ ಜಿಂಕಿ ಯಾನ ನೀರ್ ಕುಡಿಯಕ ಬರ್ತದ. ಹುಲಿ ಆತ ತಿಂದು ಬಿಸಾಕ್ ಬಿಡ್ತಾರ. ಅದ್ರ ಕಾಲು ತಲೆ ನಾವು ಜಬ್ಬಿ, ಆಗ ಉಪ್ಪು ಮೆಣಸಿಕಾಯಿ ಏನಿಲ್ಲ, ಬರೀ ಅರಿಶಿನ ಕಾಡಲ್ಲಿ ಅರಿಶಿನ ಆಯ್ತು, ಅದನ್ನ ಅಗ್ದು ಬಿಟ್ಟು ಕಲ್ಲು ಜಬ್ಬಿ ಆ ಅರಿಶಿನ ಉಯ್ದ್ಬಿಟ್ಟು ಆಮೇಲೆ ಬಾಡ್ತೀನಿ. ನಾವು ಕೈಯಿಂದ ಮಾಡಿಲ್ಲ, ಸುಳ್ಳು ಹೇಳ ತಕೋ ನಮ್ ಸುಮ್ಮನೆ ಕೂಡೋದು ಇಲ್ಲ. ಹುಲಿ ಬೇಟೆಯಾಡಿ ಬಿಟ್ಟು ತಿಂದು ಬಿಟ್ಟು ಅದನ್ನ ನೀವು ತಗೊಂಡು ತಿಂತಿದ್ವಿ. ನಾವು ತಿಂತಿದ್ವಿ ಅಲ್ಲಿ. ನಾವು ಕೊಲದು ಮಾಡೋದು ನಮ್ಗೆ ಗೊತ್ತಿಲ್ಲ, ಅದು ಒಂದು ಜೀವಿ. ನಾವು ಕೊಲದ ಅದನ್ನ ನಮ್ಮನೆ ಕಾಯ್ಕೊತ್ತಲ್ಲ ಕಾಡದ, ಅದ್ನಕ್ಕೆ ನಾವು ಕೊಲೋದ್ಕೊಂಬ. ಹೌದು ಅಮ್ಮ, ನಿಮ್ಮ ಒಂದು ಕಲೆ ಮತ್ತೆ ಕರಕುಶಲತೆಯ ಬಗ್ಗೆ ತಿಳಿಸೋದಾದ್ರೆ, ನೀವು ಮಾಡುವಂತ ವಿಶಿಷ್ಟ ಕಲಾಕೃತಿಗಳು, ಉದಾಹರಣೆಗೆ ಬಿದಿರಿನ ಕೆಲಸಗಳಾಗಿರ್ಬೋದು, ಚಿತ್ರಕಲೆಗಳಾಗಿರ್ಬೋದು, ಅವುಗಳ ಬಗ್ಗೆ ತಿಳಿಸೋದಾದ್ರೆ. ಮರ ಮಾಡೋದು ನಾವು ಅದ್ ಕಲ್ತಿಲ್ಲ, ಅದು ಬೆಟ್ ಕುರುಬರು. ನಾವು ಕಾಡ್ ಕುರುಬು, ಜನ್ ಕುರುಬು, ನಾವು ಟ್ರೈಬಲ್ಸ್. ಅವ್ರು ತಾನೇ ಆ ಬುಟ್ಟಿ ಅಳ್ದದು. ನಮ್ ಜನ ಅದ್ ಗೊತ್ತಿಲ್ಲ. ನಮ್ ಜನ ಅಂದಲೇ ಗೆಣಸಾಗಿದ್ದು ಜೇನು. ಈಗ ಜೇನು ತುಪ್ಪ, ಆ ಜೇನು ಕೀಳೋದು ಮತ್ತೆ ಹೋಯ್ತೀವಿ. ಅದೇ ಹೆಂಗ್ ಕೀಳ್ತೀರಾ, ಹೆಂಗೆ ನೋಡ್ತಿದ್ರಿ, ಹೆಂಗ್ ಕೀಳ್ತಿದ್ರಿ ಅಂತ? ಅದು ಹಿಂದೆ ನಾವೇನ್ ಮಾಡೋದು, ಗಂಡಸರು ಕರ್ಕ ಹೋಯ್ತಾರ. ಆಗ ಹೋಗಿ ಬೀಡಿ ಕುಟ್ಕೊಂಡು ಹುರ್ದು ಬಿಡೋದು. ಆಗ ಉಳ್ಳಲ್ಲಿ ಎದ್ದೋಯ್ತು. ಆಗ ನಾವು ಕಿತ್ಕೊಂಡು ತುಪ್ಪ, ಅದನ್ನ ಹಾಳೆಲಿ ಪಾತ್ರ ಇಲ್ಲ, ಹಾಳೆಲಿ ತಂದು ಐಕಮ್ಮಕ್ಕ ಎಲ್ಲ ಕೊಡ್ತಿದ್ರು, ತುಪ್ಪ ತಿಂತಿದ್ರು. ಮತ್ತೆ ಈ ಬಿದಿರು ಹಣೆದು ಆಗ ಗೆಣಸು ಮತ್ತೆ ಗ್ಯಾರಂಟಿ. ಒಂದು ಗೆಣಸು ತಂದ್ರ ಅಂತ ಬಕೆಟಲ್ಲಿ ಒಂದು ಬಕೆಟು ಗೆಣಸು ಬೆಳಿಗ್ಗೆ ತಿಂದು ಸಾಯಂಕಾಲ ತಿನ್ನೋದು. ಅದ್ರ ಮೇಲೆ ತುಪ್ಪ ಕಲಸೋದು. ಯಾವ ರೋಗನಿಲ್ಲ, BP ಇಲ್ಲ, ಶುಗರ್ ಇಲ್ಲ, ಎಲ್ಲ ನೈಸರ್ಗಿಕವಾಗಿ ದೊರಕ್ತಿದ್ದಂತಹ ಪದಾರ್ಥಗಳನ್ನೇ ತಿಂದು ಬದುಕ್ತಾ ಇದ್ರಿ. ಆಗ ಸೇಬು ಅತ್ತ ಕಾಡಲ್ಲಿ ಹಳ್ಳ ಕುಳಿಸಿ ಇರ್ತಲ್ಲ, ನೀವು ಜಲ ಇರ್ತಲ್ಲ, ಅಲ್ಲಿ ಸೇಬು ಇರ್ತದ, ಆ ಸೇಬು ತರದು. ಆಗ ಅದನ್ನ ಹುಣ್ಸೆ ಹಣ್ಣು ಹಾಕಿ ಕರೆದು ಸೇಬು. ಮತ್ತೆ ಇದು ಅಲ್ಲಿ ಎಲ್ಲೆಲ್ಲ ನೀರು ಇರ್ತದ ಅಲ್ಲಿ ಗಣೆ, ಎಲ್ಲಿ ಹುಲ್ಲು ಸಡ್ಡು ಇರ್ತದ ಅಲ್ಲಿ ಸಡ್ಡು ಕಟ್ಟದ. ಇದೆಲ್ಲ ಪೂರ್ತಿ ನಮ್ ಜನ ಇದ್ದದು. ಗದ್ದೆಲ್ಲ ಮಾಡ್ತಿದ್ರು ಅಲ್ಲಿ ಗಣೆ. ಈಗ ನಮ್ ತಗೊಡ್ಸ್ಬಿಟ್ಟು ಏನಿಲ್ಲ. ಕಲ್ಕರಿ ನಮ್ ಜನನೇ ಮರ ಬೆಳೆಸಿರೋದು, ಸಾಗುವನಿ ಮರ. ಈಗ ಅವ್ರು ತಿಂತಾರ. ನಮ್ ಜನ ಇದ್ಕೊಂಡು ಒಳ್ಳೆ ಸಸಿ ಹಾಕಿ ಬೆಳೆಸಿದ್ರು ಕಲ್ಕರಿ. ಆಗ ನಮ್ಮ ದೇವಸ್ಥಾನ ಸೇಬುಗರಿ ಅಲ್ಲದ ಕಲ್ಲು ಒಳಗೆ
ಈಗ ಅವ್ರು ಪೂಜೆ ಮಾಡಕ್ಕೆ ಬಿಡೋದು ಈಗ. ಮರ ಕುಯ್ತಾರ, ಆ ಕಳ್ತನ ಮಾಡ್ತಾರ, ನೆಲ್ಲಿಕಾಯಿ ಹೋದ್ರೆ ತಗೋ ಟೇಸನ್ ಕೊಡೋದು ಈ ಬುದ್ಧಿತ ಈಗ. ಟೇಸನ್ ಅಂದ್ರ ಈಗ ಇವ್ರು ಮರ ಓದ್ತಿರ್ಬೇಕಾದ್ರೆ ಟೇಸನ್ ಕೊಡ್ಲಿ, ನಾ ಕಳ್ತನ ಮಾಡಿದ್ರ ಡೈರೆಕ್ಟ್ ಆಯ್ತು ಮನೆಗೆ ತೋರ್ಸು. ಈಗ ನೋಡಿ ನಿಮ್ ಕಡೆ ಅವ್ರು ಕಳ್ತನ ಮಾಡಿದ್ರೆ ಇವ್ರು ನಾವು ಪೊಲೀಸ್ ಸ್ಟೇಷನ್ ಕರ್ಕೊಯ್ತೀವಿ. ಇವ್ರು ಆಗಿಲ್ಲ ಹೊಡೆದು ಎಲ್ಲ ವಿಸ್ತಾರ ಮಾಡಿ ಹೊರಗಡೆ ಹೋಗೋದು. ಎಪ್ಪರು ಇವ್ರಿಗೆ ಎಪ್ಪರಲ್ವಾ, ನಾವು ತಾನೇ ಸೋಸಿ ಹಾಕಿ ಬೆಳೆಸಿರೋದು. ನಾವು ಈಗ ಅಂತ ಮರ ನಾವು ತಂದು ಮನೆ ಕಟ್ಬೋದಾಯ್ತಲ್ಲ, ನಾವು ಅದು ಕಟ್ಟಿಲ್ಲ. ಆಗ ನಮ್ಮನ್ನ ತಕೋಗಿ ನಮ್ಮ ಬೈಕಲ್ನೆಲ್ಲ ತಕೋ ಟೇಸನ್ ಕೊಡೋದು. ನೆಲ್ಲಿಕಾಯಿ ಹೋದ್ರ ಹುಣಸೆಕಾಯಿ ಹೋದ್ರ ಇವ ಮರ ಹೊತ್ತ ಅವ ಮರ ಉಡಕ್ಕಂತ ಹೇಳಿ ಮತ್ತೆ ಬೇರೆ ಅವರಲ್ಲಿ ಮರ ಮಂಡ್ಯಲ್ಲಿ ಉಡ್ತಾರ. ಅದಕ್ಕೂ ಯಾಕಲ್ಲಿ ಹಣ ಅವ್ರು ಕೊಟ್ಬಿಡ್ತಾರೆ, ಹಣ ಕೊಡ್ತಾರೆ. ನಮ್ ಜೊತೆಗೆ ಹಣ ಏನಿಲ್ಲ, ವಿದ್ಯೆನಿಲ್ಲ, ಬುದ್ಧಿ ಇಲ್ವಾ, ಪ್ರಾಣಿ ತಗೋ ಕೂಡ್ತಾರ ಕೊಡ್ತಾರ. ನಿಮ್ದು ಅದ್ ಯಾವ್ದೋ ದೇವಸ್ಥಾನ ಇದೆ ಅಂತ ಹೇಳಿದ್ರಲ್ಲ, ಅಲ್ಲಿ ಹಬ್ಬ ಆಚರಣೆಗಳು ಹೆಂಗ್ ಮಾಡ್ತಿದ್ರಿ? ಅದ್ ಹಿಂದೆ ನಮ್ಮ ತಾತಪ್ಪ ಮುತ್ತಪ್ಪ ಇದ್ದಾಗ ಆಗ ಅದಕ್ಕ ಅಡಿಕೆಯಲ್ಲಿ ತಂದು ಅಡಿಕೆಯಲ್ಲಿ ಪೂಜೆ ಸೊಪ್ಪು ತಂದು ಅದಕ್ಕೆ ಏನೇನ ಬೇಕು ಅಂದ್ರ ಕಾಡಲ್ಲಿ ಇರೋದು ಮಾತ್ರ, ಅಂಗಡಿ ತರಲ್ಲ ಇಲ್ಲ. ಈ ಕಾಡಲ್ಲಿ ಏನೇನ ಸಿಗ್ತದ ಅದೇ ತಗ ಗಂಧ ಧೂಪ, ಗಂಧ ಅದ್ ಕೆತ್ತಿ ಅದ್ರ ಸೆಕ್ಕೆ ತಂದು ಅಲ್ಲಿ ಧೂಪ ಹಾಕಿ ಆಮೇಲೆ ಒಬ್ಬರ ಮೇಲೆ ಎತ್ಸ್ಕೊಂಡು ಆಗ ಅದು ಬಂದು ಹೇಳ್ತದೆ ಅಂತ. ಇಲ್ಲಿ ಒಂದು ಅದಲ್ಲ ದೇವಸ್ಥಾನ ಬೊಮ್ಮಪ್ಪ, ಇಲ್ಲಿ ಬೊಮ್ಮಪ್ಪ ಅಲ್ಲಿದ್ದು ಅದೇ ರೀತಿ ಪೂಜೆಗಳು ಮಾಡ್ತಾರೆ. ಈಗ ವರ್ಷಕ್ಕೊಂದ್ಸತಿ ಮಾಡಿ ಈ ತೇರಿ ಹಬ್ಬ ಮಾಡ್ತಾರ. ಆಗ ಹಿಂದ್ ಕಾಲ ಅವ್ರಿಗೆ ಸತ್ತು ಅವ್ರು ಕಾಡು ಉಳಿಸಿರ್ತಾನೆ, ಅವಾಗ ಒಳಗಡೆ ದೇವ್ರು ನೋಡಕ್ಕದ್ದು. ಅವ್ರಿಗೆ ಬಂದು ನಮ್ದೇ ಕಾಡು ನಾವೇ ಉಂಟು ಮಾಡಿದ್ರು ಅವರೇ ಬೇಲಿ ಹಾಕ್ಬಿಡ್ತಾರ. ಅವ್ರು ಬಿಟ್ಟಾರ ಕಾಡ್ಗೆ ಹೋದ್ರೆ ಓಡ್ ತಕ ಬಂದು ಸ್ಟೇಷನ್ ಹಾಕ್ತಾರ. ಸರ್ಕಾರ ಅದ್ ಕೇಳಲ್ಲ. ಹೌದು. ಈಗಿನ ಕಾಲದಲ್ಲಿ ನಿಮ್ಮ ಸಮುದಾಯ ಎದುರಿಸ್ತಾ ಇರುವಂತಹ ಪ್ರಮುಖ ಸವಾಲುಗಳೇನು? ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಅಥವಾ ಮೂಲಭೂತ ಸೌಕರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಂದ್ರೆ ಈಗ ಸರ್ಕಾರದಿಂದ ಕೊಟ್ಟರೆ ನಾವು ಮೂಲಭೂತ ಸೌಕರ್ಯಗಳನ್ನು ಪಡ್ಕೋಬಹುದು. ಆಗ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಿದ ನಮ್ಗೆ ಮುಂದೆ ಒಳ್ಳೇದು. ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಹೌದು. ಅವ್ರ ವಿದ್ಯಾಭ್ಯಾಸ ಇದ್ರೆ ಮುಂದ್ಗಡೆ ಇಂತ ಒಂದು ಹೋರಾಟ ಆಗಲಿ, ಒಂದು ಆಫೀಸ್ ನುಗ್ಗಿ ಮಾತಾಡಕ್ ಒಂದು ಧೈರ್ಯ ಇರ್ತ. ನಮ್ ಮೂಢನಂಬಿಕೆ ಇದ್ರೆ ಮಾತಾಡಕ್ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ, ನನ್ನ ಅದು ಎಲ್ಲ ಮನ್ನಣೆ ಆಗಿ ಹೋಗೋದು. ವಿದ್ಯೆ ಇಲ್ವಲ್ಲ, ವಿದ್ಯೆ ಇದ್ರೆ ಎಲ್ಲ ಗೊತ್ತಿರ್ತ. ವಿದ್ಯೆ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಅದೊಂದು ದಾರಿ. ಈಗ ಇವ್ರು ಓದಿರೋ ಅಕ್ಷರ ನಾವು ಓದಕ್ಕದವ ಒಂದು ಅಕ್ಷರನೇ ಕಂಡು ಹಿಡ್ಕೊಬಿಡ್ತಾರ. ಇಂಥ ಅಕ್ಷರ ಇಂಥ ಇದ್ರಲ್ಲಿ ಹೋದ್ರೆ ಸರಿ ಗೊತ್ತಾಗ್ಬಿಡ್ತ. ಅದಕ್ಕೆ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕಲಿಸ್ಬೇಕು ಇಸ್ಕೊಳ್ಳೋದು. ಇಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಈಗ ರಸ್ತೆ ಆಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಅದ್ರ ಬಗ್ಗೆ ಈಗ ರಸ್ತೆ ಶಾಸನ ಆಗಿದೆ, ಒಂದು 3 ಕಡೆ ತಡೆ ಆಗಿಬಿಟ್ಟು ನಾ ಕೊಡಲ್ಲ ನೀ ಕೊಡಲ್ಲ ನಾ ಕೊಡಲ್ಲ ಅಂತ ತಡೆ. ಸರ್ಕಾರ ಅದಕ್ಕ ಮಂಜೂರಾತಿ ಮಾಡಿದ್ರ ಬೈಲಾಯ್ತದ, ಇಲ್ಲಂದ್ರೆ ಇಲ್ಲ. ಚರಂಡಿ ಇಲ್ಲ, ಚರಂಡಿ ಆಗಿದೆ ಚರಂಡಿ. ಮತ್ತೆ ಬಾತ್ರೂಮ್ ಆನೆ ಬರಾಗ ಅದೊಂದು ಮುಖ್ಯ. ನಮ್ಗ ಹೊರಗಡೆ ಹೋಗ್ಬೇಕಾರ ಆನೆ ಎಲ್ಲಿಗಡೆ ಬರ್ತ ಬಾತ್ರೂಮ್. ಈಗೇನ ಬ್ಯಾಸಿಗೆ ಅಲ್ಲಿ ಇಲ್ಲಿ ಹೋಗ್ಬೋದು, ಮಳೆಗಾಲದಲ್ಲಿ ತುಂಬಾ ಕಷ್ಟ. ಈ ಬಾತ್ರೂಮ್ ಸ್ವಲ್ಪ ನಮ್ಗೆ ಅರ್ಜೆಂಟ್ ಮಾಡ್ಕೊಳ್ಳಿ. ಬಾತ್ರೂಮ್ಗಳು ತುಂಬಾ ಅವಶ್ಯಕತೆನೇ. ಅದರಿಂದ ತುಂಬಾ ಯಾರು ಇಲ್ಲ, ಒಂದು ಬಾತ್ರೂಮ್ ಸಹ ಈ ಒಂದು ಇಲ್ಲ. ಪ್ರತಿಯೊಬ್ರು ಸಹ ಈಗ ಹೊರಗಡೆ ಹೋಗ್ಬೇಕಾಗಿದೆ. ಈ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ತಾವು ಒಂದು ಅಂತಹ ಸಂದರ್ಭಗಳಲ್ಲಿ ಹೋದಾಗ ಕಾಡು ಪ್ರಾಣಿಗಳಿಗೆ ತುತ್ತಾಗ್ಬೋದು ಅನ್ನೋದೇ ಭಯ ಆಗಿದೆ. ಇಲ್ಲಿ ತುತ್ತಾಗಿದ್ದಾರೆ ದಾರಿಲಿ. ಆನೆ ಇಲ್ಲಿ ಬಂದು ಹೋಯ್ತಾ, ಇಲ್ಲಿ ಬಂದು ಹೋಯ್ತಾ, 2 ಕಡೆ. ಈಗ ಆನೆ ಮನೆ ಒಳಗಡೆ ಬರ್ತಾ. ಆರೋಗ್ಯ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ, ಆರೋಗ್ಯನು ಈಗ ಬೇಕಲ್ಲ. ಆರೋಗ್ಯ ವಿವೇಕಾನಂದ ಅವ್ರ ಪಾಪ ಸುಮ್ಮನೆ ಅನ್ಬಾರ್ದು, ಅವರೇ ಬಂದು ನೋಡೋದು. ಇನ್ನು ಯಾರು ಇಲ್ಲ ಇಲ್ಲಿ. ಒಂದು BP ಮಾತ್ರ, ಒಂದು ಕೆಮ್ಮು ಜ್ವರ ಏನು ಅವ್ರ ಕೈಲಾದಷ್ಟು ಪಾಪ ನೋಡ್ತಾರ. ಇನ್ನು ಯಾರು ಇಲ್ಲಿ ಗಮನಕ್ಕೆ ತಗೊಳ್ಳ. ನಮ್ಗಿನ್ನು ಅದು ಆರೋಗ್ಯದ ಬೇಕು. ಈಗ ದುಡ್ಡಿದ್ರೆ ಎಲ್ಲಿ ಯಾರು ತೋರ್ಸ್ಕೋಬಹುದು. ದುಡ್ಡಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಕಾಯಿಲೆಗಳಾದ್ರೆ ಆಪರೇಷನ್ ಬಗ್ಗೆ ಏನಾದ್ರ ಸುಮ್ಮನೆ ಯಾರು ಕೊಡ್ತಾರೆ ಹೇಳಿ? ಮತ್ತೆ ಸರ್ಕಾರ ಅದಕ್ಕೆ ಈಗ ಮಾಡ್ಲಿ. ಪಾಪ ವಿವೇಕಾನಂದ ಮಾತ್ರ ಬಂದು ಗುರುವಾರ ಎಲ್ಲ ಚಿಕ್ಕ ಮಕ್ಕಳಿಗೆ, ಬಾಣ್ತಿ, ಗರ್ಭಿಣಿಗೆ ಎಲ್ಲ ಅವರೇ ನೋಡ್ಕೊಳ್ಳೋದು. ಇವ್ರು ಯಾರು ಬಂದು ನೋಡ್ತಾರೆ?
ಆರೋಗ್ಯ ವ್ಯವಸ್ಥೆಯಲ್ಲಿ ತಮ್ಗೆ ಇನ್ನೂ ಸಹ ಹಲವಾರು ಸೌಲಭ್ಯಗಳು ಸಿಗಬೇಕು ಮುಂದಿನ ದಿನಗಳಲ್ಲಿ. ಆರೋಗ್ಯ ಬಗ್ಗೆ ಈ ಬಾತ್ರೂಮ್ ಬಗ್ಗೆ ಎಲ್ಲ ಬೇಕು. ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮ್ಗೆ ಸಿಗ್ತಾ ಇರುವಂತಹ ಬೆಂಬಲ ಹೇಗಿದೆ? ಇನ್ನಷ್ಟು ಉತ್ತಮ ಆಗ್ಬೇಕು ಅಂದ್ರೆ ಏನೆಲ್ಲ ಆಗ್ಬೇಕು ಅಂತ ಹೇಳೋದಿಕ್ ಬಯಸ್ತೀರಾ? ಸರ್ಕಾರದಿಂದ ನಮ್ಗೆ ಉತ್ತಮ ಬೇಕಾದ್ರೆ ಈ ರೋಡು, ಬಾತ್ರೂಮು, ಮತ್ತೆ ಮಕ್ಕಳಿಗೆ ಈ ಆರೋಗ್ಯ ಬಗ್ಗೆ ವಯಸ್ಸಾದವ್ರಿಗೆಲ್ಲ ಅವರಿಂದ ನಮ್ಗೆ ಸಹಾಯ ಬೇಕು. ಆರೋಗ್ಯ ಬೇಕಲ್ಲ. ಇಲ್ಲಿಂದ ಈಗ ದುಡ್ಡಿರ ಅವ್ರ ಇರ್ತಾರ. ಈಗ ಇಲ್ಲಿಗೆ ಯಾರು ಗಾಡಿ ಇಲ್ಲ, ಬಸ್ಗೆ ಹೋದ್ರ ದುಡ್ಡು ಬೇಕಲ್ಲ. ಈಗ ಬರೀ ಆಧಾರ ಕಾರ್ಡ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿ ತಗೊಂಡ್ಬಿಡ್ತಾರ. ಹಾಸ್ಪಿಟ್ಲ್ ಅಲ್ಲಿ ಇಷ್ಟು ಉದ್ದ ಬರ್ದ್ ಬಿಡ್ತಾರ, ಇಲ್ಲಿ ದುಡ್ಡಿಲ್ಲ. ಅದಕ್ಕ ಸರ್ಕಾರ ಒತ್ತಾಯ ಮಾಡ್ಲಿ. ಸರ್ಕಾರ ಬೇಕು ದುಡ್ಡು ಕೊಡಕ್ಕೆ ಆಸ್ಪತ್ರೆಗೆ. ಮುಂದಿನ 10 ವರ್ಷಗಳಲ್ಲಿ ನಿಮ್ಮ ಹಾಡಿ ಹೇಗಿರಬೇಕು ಅಂತ ತಾವು ಹೇಳೋದಿಕ್ ಬಯಸ್ತೀರಾ? ನಿಮ್ಮ ಕನಸಿನ ಹಾಡಿ ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋದಾದ್ರೆ ಏನು ನಿಮ್ಮ ಒಂದು ಕನಸಿನ ಹಾಡಿಯ ಒಂದು ಮೂಲ ನೋಟ? ಸುಮಾರು ವರ್ಷಗಳಿಂದ ಮಾಡಿಗೆ ಬಸ್ಸೇ ಇಲ್ಲ. ಅದರ ಒಂದು ಬಸ್ ಆದ್ರೆ ಒಳ್ಳೇದು. ಚರಂಡಿ ಆಗ್ಬೇಕು. ಆಗ ನಮ್ಮ ಗ್ರಾಮದಲ್ಲಿ ಮನೆಗಳು ಬೇಕು. ಮನೆ ಕಟ್ಟಕ್ಕೆ ಸೈಟ್ ಇಲ್ಲ. ಬಂದ ಮನೆ ಅದ್ರಲ್ಲಿ ಕಟ್ಟಕ್ಕಾದ. ಬರೀ ಇದ್ರಲ್ಲಿ ಆಗ ಮನೆ ಬಂದ್ರ ಸೈಟ್ ಬೇಕು. ಸ್ವಲ್ಪ ಆಗ ಒತ್ತುವರಿ ನಮ್ಗ ಮನೆ ಆಗಿಲ್ಲ, ಅದಕ್ಕೆಲ್ಲ ಕರೆಂಟ್ ಇಲ್ಲ. ಹೊಸ ಮನೆ ಆಗಿರೋರ್ಗ ಶೌಚಾಲಯಗಳು ಬೇಕು. ಶೌಚಾಲಯ ಮುಖ್ಯ ಬೇಕು. ಈ ಆರೋಗ್ಯದ ಬಗ್ಗೆ ಮತ್ತೆ ರೋಡು ಇದೆಲ್ಲ ಬೇಕು. ನಿಮ್ಮ ಒಂದು ಸಮುದಾಯದ ಜನರು ಸ್ವಾವಲಂಬಿಗಳಾಗಬೇಕು ಅಂದ್ರೆ ಯಾವ ರೀತಿಯ ಕೃಷಿ ಅಥವಾ ಕರಕುಶಲ ಉದ್ಯಮಗಳನ್ನ ಪ್ರಾರಂಭಿಸಬಹುದು ಅಂತ ನೀವು ಹೇಳೋದಿಕ್ ಬಯಸ್ತೀರಾ? ನಾವು ಸ್ವಂತವಾಗಿ ನಾವು ಮಾಡ್ಕೋಬೇಕು. ಮೀನುಗಾರಿಕೆ, ಹೊಸ ಸಾಕೋದು, ಏನಾದ್ರು ಕೋಳಿ ಸಾಕೋದು, ಸ್ವಂತಾಗಿ ಏನಾದ್ರು ಸರ್ಕಾರ ಕೊಟ್ರೆ ನಾವು ಬದುಕಬಹುದು. ಬರೀ ಸರ್ಕಾರದೇ ಕಾಯ್ಕೊಳಕ ಬೇರೆ ಬೇಕಾದ್ರೆ ಮನೆ, ಬಾತ್ರೂಮ್ ಸರ್ಕಾರಗಳ ಕಡೆ ನಾವು ಸ್ವಂತ ದುಡಿದ್ರೆ ಅದು ನಮ್ಗೆ ಆದಾಯ ಅಲ್ವಾ? ಅವ್ರು ಕೊಡ್ತಾರಂತ ನಾವು ಕಾಯ್ಕ ಕೂತ್ಕೊಳ್ಳೋದು. ಅವ್ರು ಕೊಡೋದ್ರಲ್ಲಿ ನಾವು ಒಂದು ಭಾಗ ಉಳಿಸಿದ್ರೆ ನಾವು ಜೀವನ ಚೆನ್ನಾಗಿರ್ಬೋದು. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವವರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ಏನಂದ್ರೆ ಇದು ನಮ್ಮ ಜನಧ್ವನಿ ಯಾರ ಕೇಳ್ತಿರ್ತಾರೆ ನಮ್ಮ ಮಾಡಿ ಬಗ್ಗೆ ಏನಂದ್ರೆ ನಮ್ದು ಇದಿಲ್ಲ. ನಮ್ಮ ಮಾಡಿಗೆ ಇದು ಬಾತ್ರೂಮ್ಗಳಿಲ್ಲ, ಆಮೇಲೆ ಸ್ಮಶಾನಗಳಿಲ್ಲ ನಮ್ಮ ಹಾಡಿ ಇದಕ್ಕೆ. ಮೇನ್ ಆಗಿ ನಮ್ಮ ರೋಡ್ ಆಗಿದೆ, ಆದ್ರೆ ಅದು ಒತ್ತುವರಿ ಆಗಿದೆಲ್ಲ, ಅದ್ರ ಬಗ್ಗೆ ಸ್ವಲ್ಪ ಸರ್ಕಾರಕ್ಕೆ ಮನವಿ ಮಾಡ್ಬೇಕಂತ. ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಹಾಡಿಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೆಬ್ಬೇಪುರ ಬಿ ಹಾಡಿಯ ಮಾಜಿ ಚುನಾಯಿತ ಸದಸ್ಯರಾಗಿರುವ ಶ್ರೀಯುತ ಮಾರ ಮತ್ತು ಶ್ರೀಮತಿ ಮಾರಮ್ಮರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.